ಬಿಟ್ಕೊಡ್ತೀವಿ 2 ವರ್ಷ ಆದಮೇಲೆ ಬಿಟ್ಕೊಟ್ಟಿಲ್ಲ, ಗೌರ್ಮೆಂಟೇ ಬಿದ್ದೋಯ್ತು, ಎಲ್ಲ ಪ್ರಾಬ್ಲಮ್ ಆಯಿತು. ಸೇಮ್ ಇವ್ರೂ ಅದೇ ಫೇಸ್ ಮಾಡ್ತಾರೆ. ಯಾರಿಗೆ ತಾನೇ ಅಧಿಕಾರ ದಾಹ ಅನ್ನೋದು ಇದ್ದೇ ಇರ್ತದೆ. ಎಲ್ಲರಿಗೂ ಅಧಿಕಾರ ಅನ್ನೋದು ಬೇಕು. ಬೇಡ. ಯಾಕೆ ಸರ್? ಅವ್ರ ಮೇಲೆ ಈಗ ಭ್ರಷ್ಟಾಚಾರದ ಆರೋಪ ಇದೆ. ಒಂದೇದ್ದು ಅವರಿಗೆ ಸಿ ಎಮ್ ಆಗೋ ಸೌಜನ್ಯ ಇಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗಲ್ಲ. ತುಂಬ ರಫ್ ಆಗಿ ನಡ್ಕೊಳ್ತಾರೆ. ಈವನ್ ಅವ್ರ ಸ್ಕೀಮು ಅಷ್ಟೇ, 5 ಸ್ಕೀಮ್ಸ್ ಕೊಟ್ರಲ್ಲ, ಅದರಿಂದ ಬೆನಿಫಿಟ್ ಇದೆಯಾ? ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ ಇವರು. ಇತ್ತೀಚಿನ ಬೆಳವಣಿಗೆಯಲ್ಲಿ ಒಗ್ಗಟ್ಟಾಗಿ ಹೋಗ್ತೀನಿ ಅನ್ನೋಕ್ಕಾಗದೇ ಇಲ್ಲ. ಈ ಎಲ್ಲ ಒತ್ತಡಗಳ ನಡುವಿನಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತಂದರೆ ಅದೇ ಗ್ರೇಟ್. ಒಳ್ಳೇದಾಗಿರೋರು ನಾನು ಕೊಟ್ಟಿದ್ರೆ ನಾನು ಖುಷಿ, ನನಗಾಗ ಬೇರೆ ಅವ್ರು ಕೊಟ್ಟಿಲ್ಲ ಅಂದರೆ ಬೇರೆಯವ್ರು ಏನು ಮಾಡ್ತಾರೆ? ಬೈತಾ ಇರ್ತಾರೆ. ಕೊಟ್ಟರೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ನಾವು ವಿರೋಧ ಪಕ್ಷದವರು ಅವ್ರನ್ನ ಸಾಮಾನ್ಯವಾಗಿ ಅದು ಏನಪ್ಪ ಅಂದರೆ SBI ಇದು ಏನದು CBI, ಆಮೇಲೆ ಅವ್ರ ಮೇಲೆ ಕೇಸು, ಲೋಕಾಯುಕ್ತ, ಅದು ಇದು ಅಂತೇಳಿ ಅವ್ನ ಆಡಳಿತ ಮಾಡೋಕ್ಕೆ ಬಿಡಲ್ಲ ಅವ್ರನ್ನ. ಡೆಮಾಕ್ರಸಿನಲ್ಲಿ ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್. BJP-ನಲ್ಲೂ ಇದ್ದೇ ಇದೆ. BJP-ನಲ್ಲಿ ಈಗಲೇ ರಾಜ್ಯಾಧ್ಯಕ್ಷನಿಗೋಸ್ಕರ ನನಗೆ ಬೇಕು ಅಂತಾರೆ. ನೀವು ಪೀಪಲ್ಗೋಸ್ಕರ ಮಾಡ್ರಿ ಅಂದರೆ ನೀವು ಲೀಡರ್ ಆಗಬೇಕು, CM ಆಗಬೇಕು, ಡೆಪ್ಟಿ CM ಆಗಬೇಕು, ಮಿನಿಸ್ಟರ್ಗಳಾಗಬೇಕು. ಅಂದ್ರೆ ಸಿದ್ದರಾಮಯ್ಯ ಅವರು ಅವ್ರ ಸ್ಥಾನ ಬಿಟ್ಕೊಡ್ತಾರಾ ಅಂತ? ಬಿಟ್ಕೊಡಲ್ಲ. ಬಿಟ್ಕೊಡೋಕೆ ಅವ್ರೇನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಯಾವುದೇ ರೀತಿಯಿಂದ ಬಿಟ್ಕೊಡುವಂಥ ವ್ಯಕ್ತಿನೂ ಅಲ್ಲ ಅವರು. 5,000 ಕೋಟಿ, 1,000 ಕೋಟಿ, 500 ಕೋಟಿ, ಇದೇನಿದು ಗೌರ್ಮೆಂಟಾ? ಇದೇನಿದು? ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡೋ ಅವಶ್ಯಕತೆ ಇಲ್ಲ. ಇಂಟ್ರೊಡಕ್ಷನ್ ಫ್ರೀ ಸ್ಕೀಮ್ ನಾಳೆ ಇದು ಕೊಡ್ತಾ ಇದೀವಿ ಅಂತ ಯಾರು ಕೊಟ್ಟವ್ರು, ಯಾರು ಬಿಟ್ಟವ್ರು, ಯಾರು ನೋಡಿದ್ದಾರೆ? ಎಲ್ಲರನ್ನೂ ಒಂದೇ ರೀತಿ ಒಳಗೆ ತೊಗೊಂಡು ಹೋಗ್ತಾ ಇಲ್ಲ ಅವರು. ಒಬ್ಬರನ್ನ ತುಷ್ಟೀಕರಣ, ಒಬ್ಬರಿಗೆ ಸೌಲಭ್ಯ ಕೊಡೋದು, ಇನ್ನೊಬ್ಬರಿಗೆ ಸೌಲಭ್ಯ ಕೊಡಲ್ಲ. ಅವ್ನು ಕೊಡ್ದಿರಾ ನೀವು ಯಾರೋ ನೆನ್ನೆ ಮೊನ್ನೆ ಬಂದವರು ಒಂದು 5 ವರ್ಷ ಗೆದ್ಬಿಟ್ಟ, ಅವನು ಒಳ್ಳೆ ಪಬ್ಲಿಕ್ ಫಿಗರ್ ಆಗಿಬಿಟ್ಟ ಅಂದ್ರೆ ಅವ್ನು ಕೊಟ್ಬಿಟ್ರೆ ಬೇರೆಯವ್ರೇನು? ಇವ್ರು ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಯಾರು ಬರೋಲ್ಲ, ಕಾಂಗ್ರೆಸ್ ಯಾರೂ ಓಟ್ ಹಾಕಲ್ಲ, ಗೌರ್ಮೆಂಟೇ ಬರೋಲ್ಲ ಅಷ್ಟೇ. ಇಲ್ಲ, ಅದು ಅವ್ರವ್ರು ಕಿತ್ಲಾಡ್ಕೊಂಡು ಅವ್ರು ಏನು ಆಡ್ತಾರೋ, ಇವಾಗ 2.5 ವರ್ಷ ಆಡಿದ್ದಾರೆ, ಇನ್ನೂ 2.5 ವರ್ಷ ಇನ್ನೂ ಏನು ಹಾಳು ಮಾಡ್ತಾರೋ ಮಾಡಿಬಿಡ್ಲಿ, ಆಮೇಲೆ 5 ವರ್ಷ ಆದಮೇಲೆ ಹೋಗ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವ್ರ ಸ್ಥಾನವನ್ನು ಬಿಟ್ಕೊಡ್ತಾರಾ ಸರ್? ಅದು ಅವ್ರಿಗೆ ಬಿಟ್ಟಿರೋದಮ್ಮ. ಅವ್ರು ಹೇಳಿರೋ ಪ್ರಕಾರ ಇದೇ ಬೇರೆ ಗೌರ್ಮೆಂಟು ಮಿಸ್ಟೇಕ್ ಮಾಡ್ತೀವಿ, ಏನು ಹೇಳು, ಬಿಟ್ಕೊಡ್ತೀವಿ 2 ವರ್ಷ ಆದಮೇಲೆ ಬಿಟ್ಕೊಟ್ಟಿಲ್ಲ, ಗೌರ್ಮೆಂಟೇ ಬಿದ್ದೋಯ್ತು, ಎಲ್ಲ ಪ್ರಾಬ್ಲಮ್ ಆಯಿತು. ಸೇಮ್ ಇವ್ರೂ ಅದೇ ಫೇಸ್ ಮಾಡ್ತಾರೆ. ಇವಾಗ ಒಂದು ಕಮಿಟ್ಮೆಂಟ್ ಅಂತ ಇರೋವಾಗ ಅದು ಕಮಿಟ್ಮೆಂಟ್ನ ಫಾಲೋ ಮಾಡಬೇಕು. ಈವನ್ ಅವ್ರ ಸ್ಕೀಮು ಅಷ್ಟೇ, 5 ಸ್ಕೀಮ್ಸ್ ಕೊಟ್ರಲ್ಲ, ಅದರಿಂದ ಬೆನಿಫಿಟ್ ಇದೆಯಾ? ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ ಇವರು. ಎಷ್ಟು ಜನಕ್ಕೆ ಒಳ್ಳೇದಾಗಿದೆ, ಎಷ್ಟು ಜನ ಆಗಿಲ್ಲ, ಎಷ್ಟು ಜನ ಬೈತಾವ್ರೆ. ಅರ್ಥ ಆಯ್ತಾ? ಒಳ್ಳೇದಾಗಿರೋರು ನಾನು ಕೊಟ್ಟಿದ್ರೆ ನಾನು ಖುಷಿ, ನನಗಾಗ ಬೇರೆ ಅವ್ರು ಕೊಟ್ಟಿಲ್ಲ ಅಂದರೆ ಬೇರೆಯವ್ರು ಏನು ಮಾಡ್ತಾರೆ? ಬೈತಾ ಇರ್ತಾರೆ. ಇವಾಗ ಬೈಯವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾರು ನೋಡೋ ಗೌರ್ಮೆಂಟ್ ಆಯಿತು, ಏನಪ್ಪ ಇದು ಗೌರ್ಮೆಂಟ್ ಹಿಂಗೆ ಐತೆ ಅಂತಾರೆ. ಎಲ್ಲರಿಗೂ ಬೇಜಾರಮ್ಮ. ನೋಡು, ನಾವು ಇದು ಡೆಮೋಕ್ರಸಿ ಕಂಟ್ರಿ. ಡೆಮೋಕ್ರಸಿನಲ್ಲಿ ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್. ನೀವು ಪೀಪಲ್ಗೋಸ್ಕರ ಮಾಡ್ರಿ ಅಂದರೆ ನೀವು ಲೀಡರ್ ಆಗಬೇಕು, CM ಆಗಬೇಕು, ಡೆಪ್ಟಿ CM ಆಗಬೇಕು, ಮಿನಿಸ್ಟರ್ಗಳಾಗಬೇಕು. ಅವ್ರನ್ನಲ್ಲೇ ಇಂಟರ್ನಲ್ ಫೈಟ್ ಎವ್ರಿ ಡೇ. ನ್ಯೂಸ್ನಲ್ಲಿ ಏನು ಬರುತ್ತೆ? ಅವ್ರಿಗೆ ಆ ಪೋಸ್ಟ್ ಕೊಟ್ಟಿಲ್ಲ, ಇವ್ರಿಗೆ ಈ ಪೋಸ್ಟ್ ಕೊಟ್ಟಿಲ್ಲ, ಆ್ಯಂಡ್ ಎವ್ರಿ ಡೇ ಏನು ಯಾವುದನ ಒಂದು ಸ್ಕ್ಯಾಮು. 5,000 ಕೋಟಿ, 1,000 ಕೋಟಿ, 500 ಕೋಟಿ, ಇದೇನಿದು ಗೌರ್ಮೆಂಟಾ? ಇದೇನಿದು? ಏನು ನಡೀತಾ ಇದೆ? ನಾವೇನು ಕಮ್ಯುನಿಸ್ಟ್ ಕಂಟ್ರಿನಾ? ಡೆಮಾಕ್ರಸಿನಮ್ಮ. ಡೆಮಾಕ್ರಸಿನಲ್ಲಿ ಎಲ್ಲರಿಗೂ ಫ್ರೀಡಮ್ ಇದೆ. ಇವರು ಡೆಮಾಕ್ರಸಿ ಫಾಲೋ ಮಾಡಬೇಕಾ? ಏನು ಮಾಡ್ತಾ ಇದ್ದಾರೆ ಇವರು? ಏನೂ ಇಲ್ಲ, ಸುಮ್ಮನೆ ಕಿತ್ಲಾಡ್ಕೊಂಡವ್ರೆ. ಮಾತಾಡಿದ್ರೆ ಪೇಪರ್ ಎತ್ತು ನೋಡಿದ್ರೆ ಫ್ರೀ ಸ್ಕೀಮ್, ಇಂಟ್ರೊಡಕ್ಷನ್ ಫ್ರೀ ಸ್ಕೀಮ್ ನಾಳೆ ಇದು ಕೊಡ್ತಾ ಇದೀವಿ ಅಂತ ಯಾರು ಕೊಟ್ಟವ್ರು, ಯಾರಿಗೆ ಬಿಟ್ಟವ್ರು, ಯಾರು ನೋಡಿದ್ದಾರೆ? ನೋಬಡಿ ಈಸ್ ಹ್ಯಾಪಿ. ಒಂದು ಕಡೆ ಈಗ ರಾಜಕಾರಣಿಗಳ ನಡುವೆನೇ ಒಂದು ತಿಕ್ಕಾಟವನ್ನು ನಡೀತಾ ಇದೆ, CM ಸೀಟ್ ಬಿಟ್ಕೊಡ್ಬೇಕಾ ಬೇಡ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಮ್ಮ, ದಿಕ್ಕಾಟ ಇದು ಆವತ್ತಿಂದ ನಡೀತದೆ. ಯಾರು ಸೀನಿಯರ್ ಇರ್ತಾರೆ ಅವ್ರು ಕ್ಲೈಮ್ ಮಾಡೇ ಮಾಡ್ತಾರೆ. ಒಬ್ಬ ಸೀನಿಯರ್ ಮಿನಿಸ್ಟರ್ ಅಂದರೆ ಈ ಹ್ಯಾಸ್ ಟು ಗೋ ಟು ದ ಅದರ್ ಪೊಸಿಷನ್. ಈ ಕೆನಾಟ್ ಕಮ್ ಡೌನ್. ವಿಲ್ ಬಿ ವೇಟಿಂಗ್ ಫಾರ್ ದಟ್ ಆಪರ್ಚುನಿಟಿ. ಅವ್ನು ಕೊಡ್ದಿರಾ ನೀವು ಯಾರೋ ನೆನ್ನೆ ಮೊನ್ನೆ ಬಂದವರು ಒಂದು 5 ವರ್ಷ ಗೆದ್ಬಿಟ್ಟ, ಅವನು ಒಳ್ಳೆ ಪಬ್ಲಿಕ್ ಫಿಗರ್ ಆಗಿಬಿಟ್ಟ ಅಂದ್ರೆ ಅವ್ನು ಕೊಟ್ಬಿಟ್ರೆ ಬೇರೆಯವ್ರೇನು? ವರ್ಷಾನುಗಟ್ಲೆ ಮಾಡಿರ್ತಾರಲ್ಲ ಸರ್ವಿಸ್, ಅವ್ರೇನು ಎಲ್ಲೋಗ್ಬೇಕು? ಅವರು ಎಲ್ಲೋಗ್ಬೇಕು ಹೇಳಿ? ಅವ್ರನ್ನ ಏನು ಕೇಳ್ತಾರೆ? ನೀವೇ ಕಿತ್ಲಾಡೋದು. ನೀವೇ ಕಿತ್ಲಾಡ್ತೀರಾ, ನೀವೇ ಬಿದ್ದೋಗುತ್ತೆ. ಇವಾಗ ಪಬ್ಲಿಕ್ ಎಲೆಕ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಬರಲಿ, ಚೆನ್ನಾಗಿರಲಿ ಅಂತ. ಏನು ಮಾಡಿದ್ರು? ಇವ್ರು ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಯಾರೂ ಬರೋಲ್ಲ, ಕಾಂಗ್ರೆಸ್ ಯಾರೂ ಓಟ್ ಹಾಕಲ್ಲ, ಗೌರ್ಮೆಂಟೇ ಬರೋಲ್ಲ ಅಷ್ಟೇ. DK ಶಿ ಅವ್ರು ಏನಾದರೂ CM ಆದ್ರೆ ಒಳ್ಳೆ ಅದು ನಮ್ಗೆ ಗೊತ್ತಿಲ್ಲಮ್ಮ. DK ಶಿ ಹಾಕ್ತಾರೋ ಬಿಡ್ತಾರೋ ಅದು ಇನ್ನೂ ಕ್ವಶನ್ ಪಾಯಿಂಟ್. ಅದು DK ಶಿ ಇನ್ನೂ ಇದು ಅದು ಆಗೋ ಕ್ವಶನ್ ಅವ್ರ ಸೀಟ್ ಮೇಲೆ ಕುಂತ್ಕೊಂಡ್ಮೇಲೆ.
ನೋಬಡಿ ಕ್ಯಾನ್ ಟೆಲ್. ನಿಮ್ಮ ಪ್ರಕಾರ ಆಗ್ಬೇಕಾ ಇಲ್ಲ ಅದು ಅವ್ರವ್ರು ಕಿತ್ಲಾಡ್ಕೊಂಡು ಅವ್ರು ಏನು ಆಡ್ತಾರೋ, ಇವಾಗ 2.5 ವರ್ಷ ಆಡಿದ್ದಾರೆ, ಇನ್ನೂ 2.5 ವರ್ಷ ಇನ್ನೂ ಏನು ಹಾಳು ಮಾಡ್ತಾರೋ ಮಾಡಿಬಿಡ್ಲಿ, ಆಮೇಲೆ 5 ವರ್ಷ ಆದಮೇಲೆ ಹೋಗ್ತಾರೆ ಅಷ್ಟೇ ಹೇಳೋದು ನಾವು. ಈಗ ಒಂದಷ್ಟು ರಾಜಕಾರಣಿಗಳ ನಡುವೆನೆ ಒಂದು ತಿಕ್ಕಾಟವನ್ನು ನಡೀತಾ ಇದೆ. ಅಂದ್ರೆ DK ಶಿ ಅವರು CM ಆಗ್ಬೇಕಾ ಬೇಡವಾ ಅನ್ನುವಂಥದ್ದು, ಇದಕ್ಕೇನು ಹೇಳ್ತೀರಾ ಸರ್? ಅದು ಯಾರಿಗೆ ತಾನೇ ಅಧಿಕಾರ ದಾಹ ಅನ್ನೋದು ಇದ್ದೇ ಇರ್ತದೆ. ಎಲ್ಲರಿಗೂ ಅಧಿಕಾರ ಅನ್ನೋದು ಬೇಕು, ಆಯಿತಾ. ಈ ರಾಜಕೀಯಕ್ಕೆ ಬರೋದು ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ಎಲ್ಲರೂ ಅಧಿಕಾರ ಬೇಕು ಅಂತಲೇ ಎಲ್ಲ ಈ ರಾಜಕೀಯಕ್ಕೆ ಬರೋರು. ಅವ್ರಿಗೆ ಆಸೆ ಅಂತ ಇರ್ತದೆ. ಆಸೆ ಇದ್ದಾಗ ಕೆಲವು ಸತಿ ಅದು ನಮ್ಮ ಕೈ ಸಿಗಲ್ಲ ಅಂದ್ಕೊಂಡಾಗ ಅವರು ಈ ಥರ ರಾಜಕೀಯವಾಗಿ ಯೋಚನೆ ಮಾಡೋದು ಸಹಜ. ಯಾರು ನಮಗೆ ಅನುಕೂಲ ಮಾಡಿಕೊಡ್ತಾರೆ, ನಮಗೆ ಒಳ್ಳೆಯ ಸ್ಥಾನ ಕೊಡ್ತಾರೆ ಅಂತಂದಾಗ ಆ ಕಡೆ ಜಾರ್ಕೊಳ್ಳೋದು ಸಹಜ. ಹಂಗಾಗಿ ತಿಕ್ಕಾಟ ಅನ್ನೋದು ಎಲ್ಲ ಪಕ್ಷ ಮನೆಯಲ್ಲೇ ನಡೀತಾ ಇರ್ತವೆ ಇವೆಲ್ಲನೂ. ಒಂದು ಸಣ್ಣ ಕುಟುಂಬದಲ್ಲೇ ಇರ್ತದೆ. ಈಗ ಮೊದಲಿನಂಗೆ ಒಟ್ಟು ಕುಟುಂಬ ಯಾರೋ ಒಬ್ರು ಹೇಳ್ದಂಗೆ ಕೇಳ್ತಾ ಇದ್ರಲ್ಲ, ಆ ಮನಸ್ಥಿತಿ ಈಗಿನ ಜನ್ರೇಷನು ಈಗಿನ ಜನರಿಗೆ ಇಲ್ಲ. ಅದರಿಂದ ಒಂದು ಮನೆಯೇ ನಾವು ಸುಧಾರ್ಸೋಕ್ಕಾಗದೇ ಇದ್ದವರು ಒಂದು ಊರಾಗಲಿ, ಒಂದು ರಾಜ್ಯ ಆಗಲಿ, ಒಂದು ದೇಶನೇ ಆಗಲಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಒಗ್ಗಟ್ಟಾಗಿ ಹೋಗ್ತೀನಿ ಅನ್ನೋಕ್ಕಾಗೋದೇ ಇಲ್ಲ. ಈ ಎಲ್ಲ ಒತ್ತಡಗಳ ನಡುವಿನಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತಂದರೆ ಅದೇ ಗ್ರೇಟ್. ಯಾವ ಪಕ್ಷ ಬಂದ್ರೂ, ಈಗ BJP ಬಂದಿದೆ, BJPನಲ್ಲೂ ಇದ್ದೇ ಇದೆ. BJPನಲ್ಲಿ ಈಗಲೇ ರಾಜ್ಯಾಧ್ಯಕ್ಷನಕ್ಕೋಸ್ಕರ ನನಗೆ ಬೇಕು ಅಂತಾರೆ. ಅಲ್ಲೂ ಕೂಡ ಇದ್ದೇ ಇರ್ತದೆ. ಅದು ಈಗ ಪಕ್ಷದ ಸಮಸ್ಯೆ ಅಲ್ಲ, ಅದು ಜನರ ಸಮಸ್ಯೆ, ನಾಯಕರ ಸಮಸ್ಯೆ. ಅದು ಎಲ್ಲರಿಗೂ ಅಧಿಕಾರ ಬೇಕು, ಮತ್ತು ಅವ್ರಿಗೆ ಯಾಕೆ ಇವ್ರಿಗೆ ಯಾಕೆ ಎಲ್ಲರಿಗೂ ತಮ್ಮದು ಒಂದು ಸ್ವಾರ್ಥ ಅನ್ನೋದು ಇದ್ದೇ ಇದೆ. ಸ್ವಾರ್ಥ ಇರೋರು ಈಗ ರಾಜಕೀಯಕ್ಕೆ ಬರೋರು. ಮತ್ತು ಅವ್ರಿಗೂ ಏನೋ ಜನರಿಗೊಂದು ಸೇವೆ ಮಾಡಬೇಕು, ಆ ಸ್ಥಾನ ಸಿಕ್ಕರೆ ನಾನು ಮಾಡ್ತೀನಿ ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ. ಸೊ ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ. ಈಗ ಎಲ್ಲರಿಗೂ ಆಸೆ ಇದೆ. ಸಿದ್ದರಾಮಯ್ಯನಿಗೆ ನಾನು ಮುಂದುವರಿಬೇಕು ಅಂತ ಆಸೆ ಇದೆ. DK ಶಿವಕುಮಾರ್ಗೆ ನಾನು CM ಬರಬೇಕು ಅಂತ ಆಸೆ ಇದೆ. ಈಗ ಎಷ್ಟೋ ಜನ MLAಗಳು ಯಾವುದು ಪೊಸಿಷನ್ನೇ ಸಿಕ್ಕಿಲ್ಲ, ಅವರು ನಾನು ಮಿನಿಸ್ಟರ್ ಆಗಬೇಕು ಅಂತಾರೆ. ಯಾರಿಗಿರೋದಿಲ್ಲ ಆಸೆ. ಅದು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಸೊ ಈಗ DK ಶಿ ಅವರು CM ಆಗ್ಬೇಕಾ ಬೇಡವಾ ಅನ್ನುವಂಥದ್ದು, ಬೇಡ. ಯಾಕೆ ಸರ್? ಅವ್ರ ಮೇಲೆ ಈಗ ಭ್ರಷ್ಟಾಚಾರದ ಆರೋಪ ಇದೆ. ಒಂದನೇದ್ದು ಅವರಿಗೆ CM ಆಗೋ ಸೌಜನ್ಯ ಇಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗಲ್ಲ. ತುಂಬ ರಫ್ ಆಗಿ ನಡ್ಕೊಳ್ತಾರೆ. ಈಗ ಇದಾರಲ್ಲ ಇರೋರೇ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಮಾಡ್ತಾ ಇದಾರಲ್ಲ, ಮತ್ತೆ ಯಾಕೆ ಚೇಂಜ್ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್, ಅಂದ್ರೆ ಈಗ 5 ವರ್ಷ ಅಂತ ಹೇಳಿರ್ತಾರಲ್ಲ, ಅದ್ರಲ್ಲಿ ಡಿವೈಡ್ ಆಗುತ್ತೆ. ಇವ್ರು 2 ವರ್ಷ, ಅವ್ರ 2 ವರ್ಷ ಅಂತ. ಸೊ ಈಗ ಸಿದ್ದರಾಮಯ್ಯ ಅವ್ರದ್ದು ಆಯ್ತು, ಈಗ DK ಶಿ ಅವ್ರಿಗೆ ಕೊಡ್ಬೇಕಾ ಅಂತ? ಕೊಟ್ಟರೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ವಿರೋಧ ಪಕ್ಷದವರು ಅವ್ರನ್ನ ಸಾಮಾನ್ಯವಾಗಿ ಅದು ಏನಪ್ಪ ಅಂದರೆ SBI ಇದು ಏನದು CBI, ಆಮೇಲೆ ಅವ್ರ ಮೇಲೆ ಕೇಸು, ಲೋಕಾಯುಕ್ತ ಅದು ಇದು ಅಂತೇಳಿ ಅವ್ನ ಆಡಳಿತ ಮಾಡೋಕ್ಕೆ ಬಿಡಲ್ಲ. ಅವ್ರನ್ನ ತುಂಬ ಮಾನಸಿಕವಾಗಿ ಈಗಿರೋ DCM ಪೋಸ್ಟಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಅಂದರೆ ಸಿದ್ದರಾಮಯ್ಯ ಅವರು ಅವ್ರ ಸ್ಥಾನ ಬಿಟ್ಕೊಡ್ತಾರಾ ಅಂತ? ಬಿಟ್ಕೊಡಲ್ಲ. ಬಿಟ್ಕೊಡೋಕೆ ಅವ್ರೇನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಯಾವುದೇ ರೀತಿಯಿಂದ ಬಿಟ್ಕೊಡೋವಂಥ ವ್ಯಕ್ತಿನೂ ಅಲ್ಲ ಅವರು. ಆ ಒಂದು ಯೋಗ್ಯತೆ ಇದೆ ಅವರಿಗೆ. ನಿಭಾಯಿಸ್ತಾರೆ. 5 ವರ್ಷ ಅವ್ರು ಚೆನ್ನಾಗಿ ನಿಭಾಯಿಸ್ತಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತದ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಂಗ್ರೆಸ್ಸು ಜನಸಾಮಾನ್ಯರಿಗೆ ಮಾಡಿದೆ, ಆದರೆ ಒಂದಿಷ್ಟು ಏನಪ್ಪ ಅಂದರೆ ಶಾಲಾ ಮಕ್ಕಳಿಗೆ ಮಾತ್ರ ಬಸ್ ಫ್ರೀ ಕೊಡೋಕಿತ್ತು. ಅದು ಬಾಯ್ಸ್ ಆಗಲಿ ಅಥವಾ ಲೇಡೀಸ್ ಆಗಲಿ, ಹುಡುಗಿರು ಅಥವಾ ಹುಡುಗರು. ಇನ್ನು ಉಳಿದವ್ರಿಗೇನು ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಅವ್ರ ಮಕ್ಕಳಿಗೆ ಕೊಟ್ಟರೆ ಸಾಕು ಅಂತ ನಮ್ಮ ಅನಿಸಿಕೆ. ಒಂದು ಇನ್ನೊಂದು ತುಂಬ ಎಲ್ಲರನ್ನೂ ಒಂದೇ ರೀತಿ ಒಳಗೆ ತೊಗೊಂಡು ಹೋಗ್ತಾ ಇಲ್ಲ ಅವರು. ಒಬ್ಬರನ್ನ ತುಷ್ಟೀಕರಣ, ಒಬ್ಬರಿಗೆ ಸೌಲಭ್ಯ ಕೊಡೋದು, ಇನ್ನೊಬ್ಬರಿಗೆ ಸೌಲಭ್ಯ ಕೊಡಲ್ಲ. ಒಬ್ಬರನ್ನ ಓಟಿಗೋಸ್ಕರನ ಬೆಳೆಸೋದು, ಇನ್ನೊಬ್ಬರನ್ನ ಓಟಿಗೋಸ್ಕರನ ತುಳಿಯೋದು, ಈ ಥರ ಮಾಡ್ತಾರೆ. ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀರಾ? ಯಾರೇ ಬರಲಿ ಜನಸಾಮಾನ್ಯರಿಗೆ ಒಳ್ಳೆ ರೀತಿ ಸರ್ಕಾರ ತರಲಿ. ಮತ್ತು ಈಗ ಜಾಬ್ ಮಾಡೋವಂಥ ಹುಡುಗರಿಗೆ ಚೆನ್ನಾಗಿ ಮತ್ತು ವೃತ್ತಿಪರ ಕೋರ್ಸ್ ಮಾಡೋ ಹುಡುಗರಿಗೆ ಸ್ಕಾಲರ್ಶಿಪ್ ಇಲ್ಲ. ಆ ಸ್ಕಾಲರ್ಶಿಪ್ ಕೂಡ ಗ್ಯಾರಂಟಿ ಭಾಗ್ಯದಿಂದ ನಿಂತಿದೆ ಅಂತ ಅನಿಸುತ್ತೆ. ಅದು ಎಜುಕೇಷನ್ಗೆ ಹುಡುಗರಿಗೆ ತುಂಬ, ಮತ್ತು ಜಾಬ್ ಕೂಡ ಇಲ್ಲ. ಹೆಚ್ಚೆಚ್ಚಿಗೆ ಏನು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಅದೊಂದು ತುಂಬ ಪ್ರಾಬ್ಲಮ್ಮು. ಅದಾಗಲಿ ಅಂತ. ಬೀಟ್ಲೆಸ್ ಕರ್ನಾಟಕ.